ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ. ನಮಸ್ಕಾರ ವೀಕ್ಷಕರೇ, ಪಾಕಿಸ್ತಾನದ ಬುದ್ಧಿ ಎಲ್ಲರಿಗೂ ಸಹ ಗೊತ್ತೇ ಇದೆ. ನರಿಯಂತೆ ಮುಂದೆ ಒಂದು ಮಾತಾಡಿ ಹಿಂದೆ ಒಂದು ಕೆಲಸವನ್ನ ಮಾಡ್ತಾ ಇದೆ ಈ ಪಾಪಿಗಳ ಪಾಕಿಸ್ತಾನ. ಅಭಿನಂದನ್ ಅವರನ್ನ ಭಾರತಕ್ಕೆ ಕಳಿಸಿ ಅದರ ಹಿಂದೆಯೇ ಮೋಸದ ಸಂಚನ್ನ ಹಿಡಿತಾ ಇದೆ ಪಾಪಿ ಪಾಕಿಸ್ತಾನ. ಪಾಕಿಸ್ತಾನ ಮಾಡ್ತಾ ಇರೋ ಸಂಚು ಏನು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ತಿಳಿದಿರುವ ಹಾಗೆ ಪಾಕಿಸ್ತಾನ ಹೇಡಿ ಅಂತಲೇ ಹೇಳ್ಬೋದು. ಯಾವತ್ತೂ ಸಹ ಮುಂದೆಯಿಂದ ಬಂದು ಯುದ್ಧ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಹಿಂದೆಯಿಂದ ಹುನ್ನಾರಗಳನ್ನು ಮಾಡ್ಕೊಂಡು ಬರ್ತಾ ಇರುತ್ತೆ. ಈಗಲೂ ಸಹ ಅದೇ ರೀತಿಯ ಒಂದು ಕೆಲಸವನ್ನ ಈ ಪಾಪಿ ಪಾಕಿಸ್ತಾನ ಮಾಡ್ತಾ ಇದೆ. ಹೊಸದಾಗಿ ಒಂದು ಯೋಜನೆಯನ್ನ ಹಾಕ್ಕೊಂಡು ಹೇಗೆ ನಮ್ಮ ಸೈನಿಕರನ್ನ ಹತ್ಯೆ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದೆ. ಈ ಎಲ್ಲದರ ನಡುವೆ ಈ ಪಾಪಿ ಪಾಕಿಸ್ತಾನ ISI ಉಗ್ರರೊಂದಿಗೆ ಸೇರ್ಕೊಂಡು ನಮ್ಮ ಸೈನಿಕರ ಆಹಾರದಲ್ಲಿ ವಿಷವನ್ನ ಬೆರೆಸಲು ಯೋಚನೆ ಮಾಡಿದೆ. ಹೌದು, ಇದು ಬಾಂಬ್ ದಾಳಿ ಮಾಡ್ತಾ ಇಲ್ಲ, ವಿಷ ದಾಳಿಯನ್ನ ಮಾಡಿ ನಮ್ಮ ಸೈನಿಕರನ್ನ ಹತ್ಯೆ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದೆ. ಇಷ್ಟು ಕೀಳಾಗಿ ಯೋಚನೆ ಮಾಡ್ತಾ ಇರೋ ಪಾಕಿಸ್ತಾನಕ್ಕೆ ನಾವು ತಕ್ಕವಾದ ಪಾಠವನ್ನ ಕಲಿಸಲೇಬೇಕು. ಈ ಪಾಕಿಸ್ತಾನ ಮಾಡಿದ ಯೋಜನೆಯು ಈಗ ಎಲ್ಲರಿಗೆ ತಿಳಿದಿದ್ದು, ಇದಕ್ಕೆ ನಾವು ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸಬೇಕು. ಅವರು ನಮಗೆ ವಿಷ ಹಾಕೋದಕ್ಕೂ ಮುನ್ನ ನಾವೇ ಅವರಿಗೆ ವಿಷ ಹಾಕಿ ಪಾಪಿ ಪಾಕಿಸ್ತಾನವನ್ನ ಇನ್ನೆಲ್ಲೂ ಇಲ್ಲದಂತೆ ಮಾಡಬೇಕು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಪಾಕಿಸ್ತಾನವನ್ನ ನಾವು ಯಾವ ರೀತಿ ಬುದ್ಧಿ ಕಲಿಸಬೇಕು ಅಂತ ನೀವು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಮರೆಯದೆ ತಿಳಿಸಿ. ಹಾಗೂ ಈ ವಿಡಿಯೋವನ್ನು ಮರೆಯದೆ ಎಲ್ಲ ಕಡೆ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ. ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ.